ಬಾಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನೋಡೋದಪ್ಪ ಕಾಮೆಂಟ್ ಸೆಕ್ಷನಲ್ಲಿ ಸುಮಾರು ಜನ ಕೇಳ್ತಾ ಇದ್ದೀರಾ, ಏನಪ್ಪ ಇದು RCBದು CSKದು ಕಿತಾಪತಿ ಹೊಸ್ದಾಗಿ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟೈತೆ, 5ನೇ ತಾರೀಕು ಆದಂಥ ಮ್ಯಾಚ್ ರಿಲೇಟೆಡು ಅಂತ ಸುಮಾರು ಜನ ಕೇಳ್ತಾ ಇದ್ದೀರಾ. ಹೌದು, CSK ಅವರು BCCI ಹತ್ರಕ್ಕೆ ಹೋಗ್ಬಿಟ್ಟವ್ರು, ಲೆಟ್ರ್ ಬರೆದ್ಬಿಟ್ಟವ್ರಂತೆ BCCIಗೆ. ನೋಡಿ RCB ಅವ್ರು ಹಿಂಗೆಲ್ಲ ಮಾಡ್ತಾವ್ರೆ, ಇದು ಸರಿನಾ, ಇದು ನ್ಯಾಯನಾ, ಏನಿದು ಕತೆ, ನೆಟ್ಟಿಗೆ ನೋಡ್ಕೊಳ್ಳಿ ನೀವು, ಸ್ವಲ್ಪ ಜಾಸ್ತಿ ಮಾಡ್ತಾವ್ರು, ಜಾಸ್ತಿ ನಿಗರ್ತಾವ್ರು RCB ಅವರು, ಅದು ಇದು ಅಂತ. ಹೌದು, M ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಿದ್ದು ಮ್ಯಾಚ್ ಏನಿದೆ ಏಪ್ರಿಲ್ 5ನೇ ತಾರೀಕು ಉರ್ಕೊಂಡು ಬ್ಲಾಸ್ಟ್ ಆಗ್ಬಿಟ್ಟವ್ರು CSK ಅವರು. ಬರೀ CSK ಫ್ಯಾನ್ಸ್ಗಳು ಬ್ಲಾಸ್ಟ್ ಆಗೋರು ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಓನರು ಸಹ ಬ್ಲಾಸ್ಟ್ ಆಗೋಗ್ಬಿಟ್ಟವ್ರೆ. ಎಲ್ಲ CSK ಪ್ಲೇಯರ್ಸಿಂದ ಹಿಡ್ಕೊಂಡು ಎಲ್ಲರೂ ಬ್ಲಾಸ್ಟ್ ಆಗೋಗ್ಬಿಟ್ಟವ್ರಂತೆ, ಉರ್ಕೊಂಡು ಟ್ರಿಗರ್ ಆಗೋಗ್ಬಿಟ್ಟವ್ರಂತೆ. ಏನಕ್ಕೆ ಅಂತ ಅಂದರೆ, ಸಾಂಗ್ಗಳನ್ನ ಪ್ಲೇ ಮಾಡ್ತಿದ್ದ ರೀತಿಗೆ, ಜೊತೆಗೆ DJ ಅಲ್ಲಿ ಬರೀ DJ ಸಾಂಗ್ ಮಾತ್ರ ಅಂತಲ್ಲ, ಅಲ್ಲಿ ಮಾತಾಡ್ತಿದ್ದಂಥ ರೀತಿಗೆ, ಔಟ್ ಆದಾಗ DJ ಮಾತಾಡ್ತಿದ್ದಂಥ ರೀತಿಗೆ ಏನೆಲ್ಲ ಹೇಳ್ತಾ ಇದ್ರು, CSKಯ ಪ್ಲೇಯರ್ಗಳನ್ನ ಒಂಥರ ಅವಹೇಳನ ಮಾಡುವಂಥ ರೀತಿಯಲ್ಲಿ, ನಮಗೇನೂ ಗೊತ್ತಿಲ್ಲ, ನಾವು ಮ್ಯಾಚ್ಗೇನೂ ಹೋಗಿರಲಿಲ್ಲ ಏನೇನು ಮಾತಾಡಿದ್ರು ಅಲ್ಲಿ ಅಂತ, ಸ್ಟೇಡಿಯಮ್ಗೆ ಹೋಗಿರೋರಿಗೆ ಗೊತ್ತಿರುತ್ತೆ. ಸೊ ಇದು ತೀರಾ ವಿಪರೀತವಾಗಿತ್ತಾ ಅಥವಾ ಪರವಾಗಿಲ್ಲ ಆಗಿರೋ, ಇದು ಡೀಸೆಂಟಾಗೇ ಇತ್ತಾ? ಕಾಮೆಂಟ್ ಸೆಕ್ಷನ್ ನೀವು ಆಗಿ ಸ್ಟೇಡಿಯಮಲ್ಲಿ ಹೋಗ್ಬಿಟ್ಟು ಮ್ಯಾಚ್ನ ನೋಡಿರೋರು DJ ಯಾವ ಥರ ಬಿಹೇವ್ ಮಾಡ್ತಾಯಿದ್ರು ಅಂತ. ರಾಕೇಶ್ ಅಂತ ಕಾಣಿಸುತ್ತೆ ಇಲ್ಲಿನ DJ. ಇಲ್ಲಿ ಬರ್ತಾರಂಥ ಅಪ್ಡೇಟ್ ಏನು ಅಂತಂದರೆ, ಅವ್ರು ಏನು ರಿಟರ್ನ್ ಬರ್ತಿದ್ದಾರೆ ಅಂತಂದರೆ, BCCIಗೆ ಇಡ್ಲಿ ಸಾಂಬಾರ್ ಚಟ್ನಿ ಅಂತ ಒಂದು ಸಾಂಗ್ ಇದೆಯಲ್ಲ, ಅದೇ ತಮಿಳ್ದಲ್ಲೇ ಒಂದು ಸಾಂಗು, ಆ ಸಾಂಗ್ನ ಎತ್ಕೊಂಡು ಇವರೆಲ್ಲ ಔಟ್ ಆದಂಥ ಟೈಮಲ್ಲಿ ಬರೀ ಅದನ್ನೇ ಹಾಕೋರು, ಚಟ್ನಿ ಇಡ್ಲಿ ದೋಸೆ ಸಾಂಬಾರ್ ಚಟ್ನಿ ಅಂತ ಚಟ್ನಿ ಮಾಡಿಬಿಟ್ಟಿದ್ದಾರೆ RCB ಅವರು CSK ಬ್ಯಾಟರ್ಸ್ಗಳನ್ನ ಅನ್ನೋ ರೀತಿ ಇವರು ಪೋರ್ಟ್ರೇ ಮಾಡ್ತಾಯಿದ್ರು. ಆ ಸಾಂಗ್ನ ಇವರೇನೋಕೆ ಹಾಕ್ತಾಯಿದ್ರು ಇಲ್ಲಿ. ಸೊ ಇಲ್ಲಿ ಹೆಂಗಿರಬೇಕು ಅಂದರೆ, ಹೌದು ಸಪೋರ್ಟಿವ್ ಆಗಿರ್ತಾರೆ, ಹೋಮ್ ಸೈಡಿಗೆ DJ ಅವರು ಯಾವಾಗಲೂ ಕೂಡ ಸಪೋರ್ಟಿವ್ ಆಗಿರ್ತಾರೆ, ಬಟ್ ಸಪೋರ್ಟಿವ್ ಆಗಿರಲಿ ಬೇಡ ಅಂತ ಹೇಳ್ತಾ ಇಲ್ಲ, ಇವ್ರು ಹೇಳ್ತಿರೋದು ಅದನ್ನೇ, ಸಪೋರ್ಟಿವ್ ಆಗಿರಲಿ ಬೇಡ ಅಂತ ಹೇಳ್ತಿಲ್ಲ. ಬಟ್ ಇವರು ಅವ್ರನ್ನ ಸಪೋರ್ಟ್ ಮಾಡ್ತಾರೆ RCBನ ಅನ್ನೋ ಮಾತ್ರಕ್ಕೆ CSK ಅವ್ರನ್ನ ಒಂಥರ ಅಜೀಬ್ ಮಾಡೋದು, ಒಂಥರ ಅವಹೇಳನೆ ಮಾಡೋದು, ಸೊ ಇವೆಲ್ಲ ಮಾಡೋದಕ್ಕೆ ಹೋಗಬಾರ್ದು. ಸೊ ಇದು ಒಂದು ಶೋಭೆ ತರೋದಿಲ್ಲ, ಒಂದು ಘನತೆ ತೊಗೊಂಬರೋದಿಲ್ಲ. ನಾವು ಹಂಗೆ ಮಾಡ್ತೀವಾ ಚಿದಂಬರಂ ಸ್ಟೇಡಿಯಮಲ್ಲಿ, ಚೇಪಕ್ಕಲ್ಲಿ ನಾವು ಅದೇ ಥರ ಮಾಡ್ತೀವಾ, RCBನ ಒಂಥರ ಕೆಳಗಡೆ ಹಾಕೊಂಡು ತುಳಿಯೋವಂಥದ್ದು, ಸೊ ಈ ಥರ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ನಾವು. ಆ್ಯಂಡ್ ಇಲ್ಲಿ RCB ಅವರು ಆ ಥರ ಮಾಡ್ತಾ ಇದ್ದಾರೆ. ಯಾರೋ ಹಾರ್ಡ್ಕೋರ್ ಅಭಿಮಾನಿ ಅಂತ ಕಾಣಿಸುತ್ತೆ DJನ ಪ್ಲೇ ಮಾಡ್ತಾ ಇದ್ದವರು, ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿಬಿಟ್ಟು ಯಾರೋ ಬಾಯಿಗೆ ಬಂದಿದ್ದಲ್ಲಿ ಹೇಳ್ಬಿಟ್ಟಿರ್ಬೇಕು, ಅದು ಇವರಿಗೆ ಟ್ರಿಗರ್ ಆಗಿ ಹೋಗ್ಬಿಟ್ಟಿರ್ಬೇಕು. ಹೌದು, ಅದನ್ನೇ ಹೇಳಿರೋದು, ಬರೀ ಸಾಂಗ್ ಪ್ಲೇ ಮಾಡೋವಂಥ ವಿಚಾರದಲ್ಲಿ ಮಾತ್ರ ಅಂತಲ್ಲ, ಅವ್ರು ಹೇಳ್ತಿದ್ದಂಥ ರೀತಿಯೂ ಕೂಡ ಅದೇ ಥರನೇ ಇತ್ತು. CSK ಪ್ಲೇಯರ್ಗಳಿಗೆ ಟ್ರಿಗರ್ ಆಗೋ ಥರ, ಎಲ್ಲರಿಗೂ ಟ್ರಿಗರ್ ಆಗೋ ಥರ, ಫ್ಯಾನ್ಸ್ಗಳಿಗೆ ಟ್ರಿಗರ್ ಆಗೋ ಥರ ಸಿಕ್ಕಾಪಟ್ಟೆ ನಡೀತಾ ಇದೆ. ಸೊ ಇದು ಸರಿಯಲ್ಲ ಅಂತ ಅವರು ಹೇಳಿದ್ದಾರೆ. ಸೊ ಪ್ಲೇಯರ್ಸ್ಗಳ ವಿಚಾರಕ್ಕೆ ಏನಾದ್ರು ನನಗೆ ಗೊತ್ತಿಲ್ಲ ಸ್ಟೇಡಿಯಮಲ್ಲಿ ಏನಾಯಿತು ಅಂತ, ಪ್ಲೇಯರ್ಸ್ಗಳ ವಿಚಾರಕ್ಕೆ ಬಂದಿತ್ತು ಅಂತ ಅಂದಿದ್ರೆ ಖಂಡಿತ ಅದು DJದ ತಪ್ಪಾಗುತ್ತೆ. ಪ್ಲೇಯರ್ಸ್ಗಳಿಗೆ ಅಜೀಬ್ ಮಾಡೋ ಥರ, ಪ್ಲೇಯರ್ಸ್ಗಳಿಗೆ ಒಂಥರ ಸ್ವಲ್ಪ ನೆಗೆಟಿವ್ ಆಗಿ ಅವ್ರನ್ನ ಪೋರ್ಟ್ರೇ ಮಾಡೋ ಥರ. ಸೊ ಇವ್ರು ಯಾರು ಅಲ್ಲ ಅಲ್ಲಿ ಮಾತಾಡೋದಕ್ಕೆ ಪ್ಲೇಯರ್ಸ್ಗಳ ಬಗ್ಗೆ. ಹೌದು, RCBಗೆ ಸಪೋರ್ಟ್ ಮಾಡಿಕೊಂಡು ಮಾತಾಡೋದ್ರಲ್ಲಿ ಅರ್ಥ ಇದೆ, ಬಟ್ ಇವ್ರು ಹೇಳೋದ ಪ್ರಕಾರ ನೋಡ್ತು ಅಂದರೆ ಪ್ಲೇಯರ್ಸ್ಗಳಿಗೆ ಅಜೀಬ್ ಮಾಡ್ತಾಯಿದ್ರು. ಸೊ ಇದು ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋಯ್ತು ಅಂದರೆ ಸರಿ ಇರೋದಿಲ್ಲ. ಸೊ ನಾನು ಕ್ರಿಕೆಟ್ ಫ್ಯಾನ್ ಆಗಿ ಹೇಳ್ತಾ ಇದ್ದೀನಿ, ಇದು ಸರಿ ಇರೋದಿಲ್ಲ. ಬಟ್ ಆದ್ರೂ ಕೂಡ ಇವರು ಯಾವತ್ತೋ ಆಗಿರೋ ಮ್ಯಾಟ್ರಿಗೆ ಯಾವತ್ತೋ ಕಂಪ್ಲೇಂಟ್ ಕೊಡ್ತಾವ್ರಲ್ಲ, ಅಲ್ಲಿ ಆಗಿರೋದು ಮ್ಯಾಟ್ರೋಲ್ 5ನೇ ತಾರೀಕು. ಇವ್ರು ನೋಡಿ ಕಂಪ್ಲೇಂಟ್ ಇವಾಗ ರೇಸ್ ಮಾಡ್ತಾವ್ರಲ್ಲಿ, 10 ದಿನ ಆದಮೇಲೆ ರೇಸ್ ಮಾಡ್ತಾವ್ರೆ, ಹಿಂಗಾಗ್ಬಿಟ್ಟೈತೆ ಹಂಗಾಗ್ಬಿಟ್ಟೈತೆ ಅಂತ ಇವಾಗ ಲೆಟ್ರ್ ಬರ್ದವ್ರೆ. ಏನು ಇವಾಗ ಬಂತ ಅವರಿಗೆ ತಲೆಗೆ, ಅವತ್ತೇ ಬಂದಿಲ್ವಾ ಹಿಂಗೆ ಮಾಡಿದ್ರು ಅಂತ. ಸೊ ಒಟ್ನಲ್ಲಿ ಉರ್ಕೊಂಡು ಬ್ಲಾಸ್ಟ್ ಆಗಿರೋದಂತೂ ನಿಜ. ಸೊ ನೋಡಿ ಹೆಂಗಿದೆ ಅಂತ, ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದಾಗ RCBಯ ಸಪೋರ್ಟರ್ಸ್ ಯಾವ ರೇಂಜಿಗೆ ಇರ್ತಾರೆ ಅಂತಂದರೆ, ಬಿಡೋದೇ ಇಲ್ಲ CSK ಫ್ಯಾನ್ಸ್ಗಳು. ಅದು CSKಗೆ ಇದ್ರೂ ಸಹ ಬಿಡೋದೇ ಇಲ್ಲ. ಅದು ಯಾರೇ ಗೆಲ್ಲಿ, RCBನೇ ಗೆಲ್ಲಿ, CSK ಗೆಲ್ಲಿ, ಈ CSK ಫ್ಯಾನ್ಸ್ಗಳು ಹೇಳ್ಬಿಟ್ಟಿದ್ದಾರೆ, ಏನಾದ್ರು ಎಲ್ಲೋ ಜರ್ಸಿ ಹಾಕೊಂಡು ಹೋಗ್ತಾರೋ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅಂತಂದರೆ ಅದು RCBನೇ ಗೆಲ್ಲಿ, CSKನೇ ಗೆಲ್ಲಿ, ಇವರು ಟ್ರೋಲ್ ಆಗೋದು ಅಂದರೆ ಉರ್ಸೋದು ಯಾರಿಗೆ ಅಂದರೆ CSK ಫ್ಯಾನ್ಸ್ಗಳಿಗೆ. CSKಗೆ ಇದ್ರು ಉರ್ಕೊಂಬರ್ತಾರಂತೆ, ಆ ಥರ ಉರ್ಸಾಕ್ಬಿಡ್ತಾರಂತೆ RCB ಫ್ಯಾನ್ಸ್ಗಳು CSK ಫ್ಯಾನ್ಸ್ಗಳಿಗೆ. ಬಟ್ ನಾವು ಚೇಪಕ್ಕಲ್ಲಿ ಚಿದಂಬರಂ ಸ್ಟೇಡಿಯಮಲ್ಲಿ ಆ ಥರ ಎಲ್ಲ ಮಾಡೋದಿಲ್ಲ. ವಿನ್ನಿಂಗ್ ಟೀಮ್ಗೆ ನಾವು ಕಂಗ್ರ್ಯಾಚುಲೇಟ್ ಮಾಡ್ತೀವಿ, ಶಬಾಷ್ ಅಂತ ಹೇಳ್ತೀವಿ, ನಾವು ಈ ಥರ ಇದ್ದೀವಿ, ನೀವು ಯಾಕೆ ಆ ಥರ ಇದ್ದೀರಾ ಅಂತ ಇವರು ಇಲ್ಲಿ ಕ್ವೆಶನ್ ಮಾಡ್ತಾ ಇದ್ದಾರೆ. ಸೊ ಇದು ರೈವಲ್ರಿ ನಮಗೆ ಮುಂಚೆಯಿಂದನೂ ಬಂದ್ಬಿಟ್ಟಿದೆ, ಏನೂ ಮಾಡೋದಕ್ಕಾಗೋದಿಲ್ಲ, ರಕ್ತದಿಂದನೇ ಬಂದ್ಬಿಟ್ಟಿದೆ. CSKಗೂ ನಮಗೂ ಆಗೋದಿಲ್ಲ ಅಂತ, ಅದು ಬ್ಲಡ್ಡಿಂದನೇ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಹಾರ್ಡ್ಕೋರ್ RCB ಅಭಿಮಾನಿಗಳು ಫ್ರಸ್ಟ್ರೇಟ್ ಆಗೋದು ಇದು ಕಾಮನ್ನು. ಅದನ್ನಂತೂ ತಡೆಯೋದಕ್ಕಾಗಲ್ಲ, ಅದು ಯಾರು ಕೂಡ ತಡೆಯೋದಕ್ಕಾಗೋದಿಲ್ಲ. ಈ ಫ್ಯಾನ್ಸ್ಗಳಿಗೆ ಹೋಗ್ಬಿಟ್ಟು ರಿಯಾಕ್ಟ್ ಮಾಡಬೇಡ ಅಂತ ಹೇಳೋದಕ್ಕಾಗತ್ತಾ? DJಗೇನೋ ಹೇಳ್ಬೋದಪ್ಪ, DJ ನೀನು ನೆಟ್ಟಿಗೆ ಸುಮಾರಾಗಿರಪ್ಪ, ನೀನು ಓವರ್ ಆಕ್ಷನ್ ಮಾಡೋಕ್ಕೆ ಹೋಗ್ಬೇಡ ಅಂತ DJಗೆ ಸ್ವಲ್ಪ ಕಂಟ್ರೋಲಿಗೆ ತರ್ಬೋದು. ಬಟ್ ನಿನ್ನ ಫ್ಯಾನ್ಸ್ಗಳಿಗೆ ಹೋಗ್ಬಿಟ್ಟು ಹೇಳೋಕ್ಕಾಗತ್ತಾ, ಉರ್ಸ್ಬೇಡ ಗುರು CSK ಫ್ಯಾನ್ಸ್ಗಳಿಗೆ ಹಂಗೆ ಹಿಂಗೆ ಅಂತಲ್ಲ, ಯಾರಿಗೂ ಕೂಡ ಹೇಳೋದಕ್ಕಾಗೋದಿಲ್ಲ, ಕಂಟ್ರೋಲಿಗೆ ಬರೋದಿಲ್ಲ. ಹೇಳಿದ್ರು ಕೂಡ ಕಂಟ್ರೋಲಿಗೆ ಬರೋಲ್ಲ. ಮೊದಲಾಗ ಗೊತ್ತಲ್ಲ, ನಮ್ಮ RCB ಅಭಿಮಾನಿಗಳು ಫುಲ್ಲು ನಜ್ಜಿ ಬಿಸಿ ರಕ್ತದಲ್ಲಿ ಫೋರ್ಸಲ್ಲಿ ಇರ್ತಾರೆ.
ಯಾರು ಕಂಟ್ರೋಲ್ ಮಾಡೋಕ್ಕೆ ಹೋದ್ರು ಅಂತ ತಟ್ಬಿಡ್ತಾರೆ ಹಂಗೆ ತೆಗೆದು. ಸಾಂಗ್ನ ಪ್ಲೇ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ ಇಲ್ಲಿ. ಸೊ ನೋಡಿ, ನಾವೇ ಹೋಗ್ಬಿಟ್ಟು ಅಲ್ಲಿ ಆಡ್ತಿದ್ವಿ ಅಂತ ಅನ್ಕೊಳ್ಳಿ, ಚೇಪಾಕ್ ಸ್ಟೇಡಿಯಮಲ್ಲಿ ಆಡ್ತಿದ್ದೀವಿ ಅಂತ ಅನ್ಕೊಳ್ಳಿ, ನಮ್ಮ ಬ್ಯಾಟರ್ಸ್ಗಳನ್ನ ಔಟ್ ಆದರು ಅಂತ ಅಂದಾಗ ಅವರು ಅದೇ ಥರ ಏನಾದರೂ ಅಜೀಬ್ ಮಾಡ್ತು ಅಂತ ಅಂದಾಗ, ಚಟ್ನಿ ಮಾಡಿ ಕಳಿಸ್ತಾ ಇದ್ದೀವಿ ಅಂತ ಅಂದಾಗ, ಅಥವಾ ಬೇರೆ ಏನಾದರೂ ಡಿ ಜೆ ಏನಾದ್ರು ಮಾತಾಡತ್ತಾರೋ ಹಿಂಗಾಗ್ಬಿಡ್ತು ಹಂಗಾಗ್ಬಿಡ್ತು, ನಾವು ಹಂಗೆ ಮಾಡ್ತಿದ್ವಿ ಹಿಂಗೆ ಮಾಡ್ತೀವಿ ಅನ್ನೋದು ಓಕೆ. ಅವ್ರು ಹಿಂಗಾಡ್ತವ್ರೆ ಅನ್ನೋದು ಅದು ನಾಟ್ ಓಕೆ. ಸೊ ಈ ಥರ ನಮಗೇನಾದ್ರು ಅಲ್ಲಿ ಆಯಿತು ಅಂತ ಅಂದಾಗ ಅದು ಖಂಡಿತ ನಮಗೂ ಕೂಡ ಬೇಜಾರು ಆಗೇ ಆಗುತ್ತೆ. ಅದೇ ಕೂಡ ಸಿ ಎಸ್ ಕೆ ಅವ್ರಿಗೂ ಕೂಡ ಆಗಿರೋದು. ಸಿ ಎಸ್ ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಮಾತಾಡ್ತಿಲ್ಲ ನಾನು, ಪ್ಲೇಯರ್ ವಿಚಾರಕ್ಕೆ. ಪ್ಲೇಯರ್ ಸಿ ಎಸ್ ಕೆ ಹೇಟರ್ ಅಲ್ಲ ನಾನು, ಸಿ ಎಸ್ ಕೆ ಫ್ಯಾನ್ಸ್ಗಳೇ ಹೇಟರ್ ಅಷ್ಟೇ ನಾನು, ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ. ಸೊ ಪ್ಲೇಯರ್ಸ್ಗಳು ಏನು ಮಾಡ್ತಾಯಿದ್ರು ಪಾಪ, ಆಡೋದಕ್ಕೆ ಅಂತ ಬಂದಿರ್ತಾರೆ, ಅವ್ರಿಗೆ ಸಿಕ್ಕಾಪಟ್ಟೆ ಒಂಥರ ಉರ್ಕೊಂಡು ಹೋಗೋ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಹೌದು, ಸಿ ಎಸ್ ಕೆ ಕಂಡ್ರೆ ಆಗೋದಿಲ್ಲ ನಮಗೆ, ಸಿ ಎಸ್ ಕೆ ಫ್ಯಾನ್ಸ್ಗಳು ಕಂಡ್ರೆ ಆಗೋದಿಲ್ಲ ನಮಗೆ. ಸೊ ಅದು ಫ್ಯಾನ್ಸ್ಗಳ ಮಧ್ಯೆ ಇರಬೇಕು. ಇಲ್ಲಿ ಡಿ ಜೆ ಬಂದ್ಬಿಟ್ಟು ಅವ್ರಿಗೆ ಪ್ಲೇಯರ್ಸ್ಗಳಿಗೆ ಅವಮಾನ ಮಾಡೋವಂಥದ್ದು, ಸೊ ಇವೆಲ್ಲ ಸರಿ ಇರೋದಿಲ್ಲ. ನಮಗೂ ಕೂಡ ನಾವು ಅಲ್ಲಿ ಹೋಗ್ಬಿಟ್ಟು ಆಡ್ತಾಯಿತ್ತು ಅಂದರೆ ನಾವು ಸುಮ್ಮನೆ ಇರ್ತೀವ, ನನ್ನ ಮಕ್ಕಳ ಏನಕ್ಕೆ ಹಂಗೆ ಆಗ್ತೀರಾ, ಸಾಂಗ್ ಏನಕ್ಕೆ ಆಗ್ತೀರಾ, ಹಂಗೇನಕ್ಕೆ ಮಾತಾಡ್ತೀರಾ ಅಂತ ಕೇಳ್ತೀವಲ್ವ. ಅದನ್ನು ಕೂಡ ಅವ್ರು ಕೇಳಿದರೆ, ಅವ್ರು ಅವಾಗೇ ಕೇಳಬೇಕಾಯ್ತು, ಇವಾಗ ಕೇಳಿದ್ದಾರೆ ಅಷ್ಟೇ. ಏನಾಗುತ್ತೆ, ಏನಾದ್ರು ಚೇಂಜ್ ಆಗುತ್ತಾ? ಏನೂ ಚೇಂಜ್ ಆಗೋದಿಲ್ಲ. ಡಿ ಜೆ ಅಷ್ಟೊಂದು ರೊಚ್ಚಿಗೆದ್ದಿದ್ದು ಅವತ್ತು ಮಾತ್ರನೇ ಸಿ ಎಸ್ ಕೆ ಮ್ಯಾಚಿನೇ ಎದ್ದಿರ್ತಾರೆ ಅಷ್ಟೇ. ಇನ್ನು ಎಲ್ಲರ ಅಗೇನ್ಸ್ಟ್ನು ಕೂಡ ಇವಾಗ ಎಲ್ ಎಲ್ ಸಿ ಮ್ಯಾಚ್ ಆಯ್ತಪ್ಪ, ರೊಚ್ಚಿಗೆದ್ದಿರ್ತಾರ, ಏನು ಎಲ್ ಎಲ್ ಸಿ ಇವ್ರು ಹಿಂಗೆ ಚಟ್ನಿ ಅಂತ ಹಾಕ್ತಾರ, ಏನೂ ಹಾಕೋದಿಲ್ಲ. ಅದು ಸಿ ಎಸ್ ಕೆ ಆರ್ ಸಿ ಬಿ ಕ್ಲಾಶ್ ಅಂತಂದರೆ ಆ ಥರ ಒಂಥರ ಮ್ಯಾಚ್ ವೈಬೇ ಬೇರೆ ಥರ ಇರುತ್ತೆ. ಥರ ಇಂಡಿಯಾ ಪಾಕಿಸ್ತಾನ ವೈಬ್ ಬಂದ್ಬಿಡುತ್ತಲ್ಲಿ. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಅವರು ಕೂಡ ರೊಚ್ಚಿಗೆದ್ಬಿಟ್ಟಿದ್ರು ಅಂತ ಕಾಣ್ತಿದೆ. ಡಿ ಜೆ ಅವ್ರು ಸ್ವಲ್ಪ ಓವರ್ ಮಾಡಿಬಿಟ್ರು ಅಂತ ಕಾಣ್ತಿದೆ. ಅದಕ್ಕೋಸ್ಕರ ಫ್ರಸ್ಟ್ರೇಟ್ ಆಗಿ ಹೋಗ್ಬಿಟ್ಟವ್ರೆ, ಬೇರೆ ಏನು ಇಲ್ಲ. ಅಲ್ಲಿ ಇನ್ನೇನು ಬರ್ತಾರ ಇವರು ಸಿ ಎಸ್ ಕೆ ಅವರು, ಅದೇ ನೆಕ್ಸ್ಟ್ ವರ್ಷ ಬರಬೇಕಷ್ಟೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡೋದಕ್ಕೆ. ಸೊ ನೋಡೋಣ ಅವಾಗ ಏನಾಗುತ್ತೆ ಕತೆ ಅಂತ. ಒಟ್ಟಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದ್ರಂತೆ BCCI ಹತ್ರ, ನೋಡ್ಕೊಳ್ಳಿ ಸ್ವಲ್ಪ ಡಿ ಜೆ ನಿಗ್ರಾಡ್ತಾವ್ರೆ ಅಂತ.